ರಾಷ್ಟ್ರೀಯ ಕ್ರೀಡಾ ದಿನಾಚರಣೆ ಇಂದು ಹಾಕಿ ಮಾಂತ್ರಿಕ ಮೇಜರ್ ಧ್ಯಾನ್ ಚಂದ್ ಅವರ ಹುಟ್ಟುಹಬ್ಬದ ದಿನ. ಆಗಸ್ಟ್ 29 ರಾಷ್ಟ್ರೀಯ ಕ್ರೀಡಾ ದಿನವನ್ನು ಭಾರತದೆಲ್ಲೆಡೆ ಸಂಭ್ರಮದಿಂದ ಆಚರಿಸುತ್ತೇವೆ. ಭಾರತ ಸರ್ಕಾರ 2012 ರಂದು ಈ ದಿನವನ್ನು ಭಾರತದ ರಾಷ್ಟ್ರೀಯ ಕ್ರೀಡಾ ದಿನವೆಂದು ಘೋಷಿಸಿದೆ. ಭಾರತೀಯ ಮತ್ತು ಅಂತಾರಾಷ್ಟ್ರೀಯ ಹಾಕಿಯಲ್ಲಿ ಮೇಜರ್ ಧ್ಯಾನ್ ಚಂದ್ ಅವರು ಮರೆಯದ ಮಾಣಿಕ್ಯವಾಗಿ ಇತಿಹಾಸದ ಪುಟಗಳಲ್ಲಿ ಹಸಿರಾಗಿದ್ದಾರೆ. 1928, 1932 ಮತ್ತು 1936 ಬೇಸಿಗೆ ಒಲಿಂಪಿಕ್ಸ್ನಲ್ಲಿ ಚಿನ್ನ ಗೆದ್ದ ಭಾರತದ ಮೊದಲ ಒಲಿಂಪಿಕ್ ಹ್ಯಾಟ್ರಿಕ್ ಸಾಧನೆಯಲ್ಲಿ ಇವರ ಪಾತ್ರ ಹಿರಿದು. ಇವರನ್ನು ಪ್ರೀತಿಯಿಂದ ಚಾಂದ್ ಎಂದು ಕರೆಯಲಾಗುತ್ತಿತ್ತು. ಕಾರಣ ಅವರು ತಮ್ಮ ನಿಯಮಿತ ದಿನದ ಕೆಲಸದ ನಂತರ ರಾತ್ರಿ ಚಂದ್ರನ ಬೆಳದಿಂಗಳಲ್ಲಿ ಹಾಕಿ ಅಭ್ಯಾಸ ಮಾಡುತ್ತಿದ್ದರು. ಹಾಗಾಗಿ ಚಾಂದ್ ಎಂಬ ಹೆಸರು ಬಂದಿತು. ಅವರ ಸಾಹಸ ಮತ್ತು ಸಮಾಜದ ಮೇಲೆ ಬೀರಿದ ಪರಿಣಾಮಕಾರಿ ಪ್ರಭಾವಗಳ ಮತ್ತು ಅಸಾಧಾರಣ ಸಾಧನೆಗಳ ನೆನಪಿನ ದಿನವಾಗಿದೆ. ಕ್ರೀಡಾಲೋಕದಲ್ಲಿ ಅಚ್ಚಳಿಯದ ಛಾಪು ಮೂಡಿಸಿದ ಕ್ರೀಡಾಪಟುಗಳಿಗೆ ಈ ದಿನ ಗೌರವ ಸಲ್ಲಿಸಲಾಗುತ್ತದೆ. ಈ ಕ್ರೀಡಾ ದಿನದ ಇತಿಹಾಸವನ್ನು ನೋಡುವುದಾದರೆ, ಆಗಸ್ಟ್ 29, 1905 ರಂದು ಭಾರತದ ಅಲಹಾಬಾದ್ನಲ್ಲಿ ಕುಶ್ವಾಹ ರಜಪೂತ ಕುಟುಂಬದಲ್ಲಿ ಧ್ಯಾನ್ ಚಂದ್ರವರು ಜನಿಸಿದರು. ತಂದೆ ರಾಮೇಶ್ವರ್ ಸಿಂಗ ಮತ್ತು ತಾಯಿ ಶಾರದಾ ಮೂಲ್ ಸಿಂಗ್ ಮತ್ತು ರೂಪ್ ಸಿಂಗ್ ಧ್ಯಾನ್ ಚಂದ್ ಅವರ ಸಹೋದರ ಹಾಗೂ ಹಾಕಿ ಆಟಗಾರರು ಸಹ. ಫೀಲ್ಡ್ ಹಾಕಿಯಲ್ಲಿ ಭಾರತಕ್ಕಾಗಿ ಸ್ಪರ್ಧಿಸಿದರು ಮತ್ತು 1932 ಮತ್ತು 1936 ಒಲಿಂಪಿಕ್ಸ್ನಲ್ಲಿ ಚಿನ್ನದ ಪದಕಗಳನ್ನು ಗಳಿಸಿರುತ್ತಾರೆ. ಇವರ ತಂದೆ ಬ್ರಿಟಿಷ್ ಇಂಡಿಯನ್ ಆರ್ಮಿಯಲ್ಲಿ ಸೇವೆ ಸಲ್ಲಿಸಿದ್ದು. ಇವರು ಸಹ ಹಾಕಿ ತಂಡದ ಸದಸ್ಯರಾಗಿದ್ದರು. ಚಾಂದ್ ಅವರ ಅಸಾಧಾರಣ ಬಾಲ್ ಹ್ಯಾಂಡ್ಲಿಂಗ್ ಮತ್ತು ಗೋಲ್ ಸ್ಕೋರಿಂಗ್ ಕೌಶಲ್ಯಗಳಿಗೆ ಹೆಸರುವಾಸಿಯಾಗಿದ್ದರು. 1928 ಮತ್ತು 1964 ನಡುವೆ ನಡೆದ 8 ಒಲಿಂಪಿಕ್ಸ್ಗಳಲ್ಲಿ ಅವರ ಪ್ರಭಾವವನ್ನು ಕಾಣಬಹುದು. ಭಾರತವು 7 ಬಾರಿ ಫೀಲ್ಡ್ ಹಾಕಿ ಸ್ಪರ್ಧೆಯನ್ನು ಗೆದ್ದಿದೆ. ಅಂದಾಜು ಅವರು ಅಂತಾರಾಷ್ಟ್ರೀಯ ವೃತ್ತಿ ಜೀವನದಲ್ಲಿ 185 ಪಂದ್ಯಗಳಲ್ಲಿ 528 ಗೋಲುಗಳನ್ನು ಗಳಿಸಿದ್ದರು. 1956 ರಲ್ಲಿ ಭಾರತ ಸರ್ಕಾರವು ಭಾರತದಲ್ಲಿ 3ನೇ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾದ ಪದ್ಮಭೂಷ ಪ್ರಶಸ್ತಿ ನೀಡಿ ಗೌರವಿಸಿದೆ ಹಾಗೂ ಅದೇ ವರ್ಷ ಅವರು ಮೇಜರ್ ಶ್ರೇಣಿಯೊಂದಿಗೆ ಸೈನ್ಯದಿಂದ ನಿವೃತ್ತರಾದರು. ಅವರ ಜನ್ಮದಿನವನ್ನು ಗುರುತಿಸಲು ಭಾರತವು 2012 ರಲ್ಲಿ ರಾಷ್ಟ್ರೀಯ ಕ್ರೀಡಾ ದಿನವನ್ನು ಸ್ಥಾಪಿಸಿತು. ಈ ಆಚರಣೆಯ ಗುರಿಗಳು ಕ್ರೀಡಾ ನಾಯಕನಿಗೆ ಗೌರವ ಸಲ್ಲಿಸುವುದು ಮತ್ತು ದೈಹಿಕ ಸಾಮರ್ಥ್ಯ ಮತ್ತು ಯೋಗಕ್ಷೇಮಕ್ಕೆ ಒತ್ತು ನೀಡುವ ಮೂಲಕ ದೈನಂದಿನ ಜೀವನದಲ್ಲಿ ಕ್ರೀಡೆಯ ಮೌಲ್ಯದ ಬಗ್ಗೆ ಸಾರ್ವಜನಿಕ ಜಾಗೃತಿ ಮೂಡಿಸುವುದು. ಈ ದಿನದಂದು ಪ್ರಮುಖ ಕ್ರೀಡಾ ತಾರೆಗಳು ಭಾರತದ ರಾಷ್ಟ್ರಪತಿಗಳಿಂದ ಖೇಲ್ ರತ್ನ, ಅರ್ಜುನ, ದ್ರೋಣಾಚಾರ್ಯ ಮತ್ತು ಧ್ಯಾನ್ ಚಂದ್ ಪ್ರಶಸ್ತಿಗಳಂತಹ ಪ್ರಮುಖ ಪ್ರಶಸ್ತಿಗಳನ್ನು ಭಾರತ ಸರ್ಕಾರದಿಂದ ಸ್ವೀಕರಿಸುತ್ತಾರೆ. ಆಗಸ್ಟ್ 29 ಏಕಿಷ್ಟು ಮಹತ್ವವನ್ನು ಪಡೆದುಕೊಂಡಿದೆ ಎಂದರೆ, ಪ್ರತಿ ವರ್ಷ ಆಗಸ್ಟ್ 29 ರಂದು ಈ ದಿನ ಜನಿಸಿದ ಮೇಜರ್ ಧ್ಯಾನ್ ಚಂದ್ ಅವರ ಗೌರವಾರ್ಥವಾಗಿ ಭಾರತವು ರಾಷ್ಟ್ರೀಯ ಕ್ರೀಡಾ ದಿನವನ್ನು ಆಚರಿಸುತ್ತದೆ. ಧ್ಯಾನ್ ಚಂದ್ ಅವರು ಡಿಸೆಂಬರ್ 3, 1979 ರಂದು ದೈವಾಧೀನರಾದರು. ರಾಷ್ಟ್ರೀಯ ಕ್ರೀಡಾ ದಿನದಂದು ನಾವು ಭಾರತೀಯ ಕ್ರೀಡಾಪಟುಗಳ ಸಾಧನೆಗಳನ್ನು ಗೌರವಿಸಲಾಗುತ್ತದೆ ಮತ್ತು ನಮ್ಮ ಸಂಸ್ಕೃತಿಯಲ್ಲಿ ಕ್ರೀಡೆಯ ಮೌಲ್ಯದ ಬಗ್ಗೆ ಜಾಗೃತಿ ಮೂಡಿಸಲಾಗುತ್ತಿದೆ. ಹೆಚ್ಚುವರಿಯಾಗಿ, ಇದು ಮೇಜರ್ ಧ್ಯಾನ್ ಚಂದ್ ಅವರ ಪರಂಪರೆ ಮತ್ತು 7 ಭಾರತೀಯ ಕ್ರೀಡೆಗಳಿಗೆ ಅವರ ಬದ್ಧತೆಯನ್ನು ಗೌರವಿಸುವ ದಿನವಾಗಿದೆ.
ರಾಷ್ಟ್ರೀಯ ಕ್ರೀಡಾ ದಿನದಂದು ರಾಷ್ಟ್ರದಾದ್ಯಂತ ಹಲವಾರು ಕ್ರೀಡಾ ಚಟುವಟಿಕೆಗಳು ನಡೆಯುತ್ತವೆ. ವಯಸ್ಸು, ಲಿಂಗ ಅಥವಾ ಸಾಮರ್ಥ್ಯದ ಮಟ್ಟವನ್ನು ಲೆಕ್ಕಿಸದೆ ಎಲ್ಲರೂ ಭಾಗವಹಿಸಿ ಸಂಭ್ರಮಿಸುತ್ತಾರೆ. ಕ್ರೀಡೆಗಳಲ್ಲಿ ಭಾಗವಹಿಸಲು ಜನರನ್ನು ಪ್ರೋತ್ಸಾಹಿಸುವುದು ಮತ್ತು ಆರೋಗ್ಯಕರ ಮತ್ತು ಸಕ್ರಿಯ ಜೀವನ ಶೈಲಿಯನ್ನು ಉತ್ತೇಜಿಸುವುದು ಇದರ ಪ್ರಮುಖ ಗುರಿಯಾಗಿದೆ. ಭಾರತದಲ್ಲಿ ಮೊದಲ ಬಾರಿಗೆ 2012ರಲ್ಲಿ ರಾಷ್ಟ್ರೀಯ ಕ್ರೀಡಾ ದಿನವನ್ನು ಆಚರಿಸಲಾಗುತ್ತದೆ. ಕ್ರೀಡಾ ದಿನಾಚರಣೆಯನ್ನು ಆಚರಿಸುವುದು ಒಳ್ಳೆಯದೇ, ಆದರೆ ಅದು ನೆಪ ಮಾತ್ರವಾಗದೆ ಅವುಗಳ ಅನುಷ್ಠಾನವಾಗಬೇಕು. ಆ ದೃಷ್ಟಿಯಲ್ಲಿ ಸರ್ಕಾರಗಳು ಎಲ್ಲಾ ಶಾಲೆಗಳಲ್ಲಿ ದೈಹಿಕ ಶಿಕ್ಷಣ ಶಿಕ್ಷಕರನ್ನು ನೇಮಕ ಮಾಡಿ ಕ್ರೀಡಾಪಟುಗಳನ್ನು ಹಾಗೂ ಸದೃಢ, ಸ್ವಸ್ಥ ಆರೋಗ್ಯಯುತ ಸಮಾಜವನ್ನು ಕಟ್ಟುವಲ್ಲಿ ಸಹಕರಿಸಬೇಕು. ಎಲ್ಲರಿಗೂ ರಾಷ್ಟ್ರೀಯ ಕ್ರೀಡಾ ದಿನಾಚರಣೆಯ ಶುಭಾಶಯಗಳು. ಧನ್ಯವಾದಗಳು.